ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತೊಂದು ಹೊಸ ರೆಸಿಪಿ ಜೊತೆ ನಾನು ಬಂದಿದ್ದೇನೆ. ಅದೇ ಬದನೆಕಾಯಿ ಎಣ್ಣೆಗಾಯಿ. ನಾರ್ಮಲಾಗಿ ತುಂಬ ಜನಕ್ಕೆ ಬದನೆಕಾಯಿ ಅಂದರೆ ಇಷ್ಟ ಆಗೋದಿಲ್ಲ, ಬಟ್ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡುವ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ಸೈಡಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿದರೆ ನಮ್ಮದು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಹಾಗಾದರೆ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳುವ. ಈ ರೆಸಿಪಿ ಮಾಡಲಿಕ್ಕೆ ನಮಗೆ ಸಣ್ಣ ಸಣ್ಣ ಬದನೆಕಾಯಿ ಬೇಕು. ಆ ಸಣ್ಣ ಸಣ್ಣ ಬದನೆಕಾಯನ್ನು ಈ ಥರ ಮಿಡ್ಲಲ್ಲಿ ಪ್ಲಸ್ ಆಗೋ ಥರ ಕಟ್ ಮಾಡ್ಕೋಬೇಕು. ನಾನಿಲ್ಲಿ 8ರಿಂದ 9 ಬದನೆಕಾಯಿ ತೊಗೊಂಡಿದ್ದೇನೆ. ನೆಕ್ಸ್ಟ್ ಗ್ರೌಂಡ್ನಟ್ಟನ್ನು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು. ಹುರ್ಕೊಂಡ ನಂತರ ಅದರದ್ದು ಸಿಪ್ಪೆ ತೆಗೆದು ಎತ್ತಿಡ್ಕೋಬೇಕು. ನೆಕ್ಸ್ಟ್ ಅದೇ ತವಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಕಡಲೆಬೇಳೆಯನ್ನು ಹುರ್ಕೋಬೇಕು. ಕಡಲೆಬೇಳೆ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಮೆಂತ್ಯಕಾಳು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಿಷ್ಟು ಫ್ರೈ ಆದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಂದು 5ರಿಂದ 6 ರೆಡ್ ಚಿಲ್ಲಿ, ಡ್ರೈಡ್ ಚಿಲ್ಲಿ ಹಾಕಬೇಕು. ಲಾಸ್ಟಿಗೆ ಕೋಕೋನಟ್. ಇದೆಲ್ಲ ಫ್ರೈ ಆದ ನಂತರ ಒಂದು ಮಿಕ್ಸಿ ಜಾರಿಗೆ ಆವಾಗಲೇ ಹುರಿದಿಟ್ಕೊಂಡ ನೆಲಕಡಲೆ ಮತ್ತು ಇವಾಗಲೇ ಹುರಿದಿಟ್ಟ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸೇರಿಸಿ ಅದಕ್ಕೆ ಸ್ವಲ್ಪ ಅರಿಶಿಣ, ಒಂದು ಸ್ವಲ್ಪ ಹುಳಿ ಹಾಗೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಆಮೇಲೆ ಲಾಸ್ಟಿಗೆ ಉಪ್ಪು ಹಾಕಿ ಪೇಸ್ಟ್ ಮಾಡಿ ಎತ್ತಿಟ್ಕೋಬೇಕು. ನೆಕ್ಸ್ಟ್ ಆವಾಗಲೇ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟ ಬದನೆಕಾಯಿಗೆ ಇವಾಗ ರೆಡಿ ಮಾಡಿದ ಮಸಾಲಾನ ಸ್ಟಫಿಂಗ್ ಮಾಡ್ಕೋಬೇಕು. ಹೀಗೆ ಎಲ್ಲ ಬದನೆಕಾಯಿಗೂ ಮಸಾಲಾನ ಚೆನ್ನಾಗಿ ಸ್ಟಫಿಂಗ್ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ತೊಗೊಂಡು, ಎಣ್ಣೆ ಸ್ವಲ್ಪ ಜಾಸ್ತಿನೇ ತೊಗೋಬೇಕು. ಎಣ್ಣೆ ತೊಗೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೂ ಕರಿಬೇವು ಹಾಕಿ ಈ ಸ್ಟಫಿಂಗ್ ರೆಡಿ ಮಾಡಿ ಇಟ್ಕೊಂಡ ಬದನೆಕಾಯಿಯನ್ನು ಎಣ್ಣೆಯಲ್ಲೇ ಬೇಯಿಸಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಜಾಸ್ತಿನೇ ತೊಗೋಬೇಕು. ಇದು ಎಣ್ಣೆಯಲ್ಲೇ ಫ್ರೈ ಆಗೋ ತನಕ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಬೇಕು. ಇನ್ನೇನು 90% ಬದನೆಕಾಯಿ ಬೆಂದಿದೆ ಅನ್ನುವಷ್ಟರಲ್ಲಿ ಮಿಕ್ಕಿರೋ ಮಸಾಲ ಇದೆ ಅಲ್ಲ, ಸ್ಟಫಿಂಗ್ ಹಾಕಿದ ನಂತರ ಉಳಿದಿರೋ ಮಸಾಲಾನ ಇದಕ್ಕೆ ಹಾಕಿ ಎಗೇನ್ ಇದನ್ನು ಬೇಯಿಸ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅಂದರೆ ಫಸ್ಟಿಗೆ ನಾವು ಉಪ್ಪು ಹಾಕ್ಕೊಂಡಿದ್ದೇವೆ ಮಸಾಲಕ್ಕೆ, ಸೊ ಇಲ್ಲಿ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಒಂದು ಕುದಿ ಬಂದ ನಂತರ ನೋಡ್ತಾ ಇರ್ಬೋದು ಎಣ್ಣೆಯೆಲ್ಲ ಸೈಡಲ್ಲಿ ಬಿಟ್ಕೊಂಡು ಯಾವ ಥರ ರೆಡಿಯಾಗಿದೆ ಅಂತ. ಸೊ ಫೈನಲ್ ಆಗಿ ಬದನೆಕಾಯಿ ಎಣ್ಣೆಗಾಯಿ ರೆಡಿ ಆಗಿದೆ. ಈ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.